ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ತಿಂಡಿ ಓಡ್ಪಾಲೆ ಮಾಡ್ತಾ ಇದ್ದೀನಿ ನೋಡಿ. ಮಣ್ಣಿನ ಕಾವಲಿಯಲ್ಲಿ ಒಳ್ಳೆಯದಾಗ್ತದೆ, ಇದು ರುಚಿ ಆಗ್ತದೆ ಮಾಡಿದರೆ. ಮತ್ತು ಈಗ ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡಿದರೆ ಈಗ ಸೆಕೆ ಅಲ್ಲ ಜಾಸ್ತಿ, ತುಂಬ ಸೆಕೆ ಆಗ್ತದೆ. ಹಾಗೆ ನಾನು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡೋದು ಕಡಿಮೆ ಮಾಡಿ ಹೀಗೆಲ್ಲ ತಿಂಡಿ ಮಾಡ್ತೇನೆ ನೋಡಿ. ಇದು ತುಂಬ ತಂಪು ಕೂಡ, ಬೇಸಿಗೆ ಕಾಲದಲ್ಲಿ ಒಳ್ಳೆಯದಾಗಲಿ, ರುಚಿ ಆಗ್ತದೆ ತಿನ್ನಲಿಕ್ಕೆ ನೋಡಿ. ಇಷ್ಟು ಮಾಡಿದ್ದೇನೆ, ಇಷ್ಟು ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಬೆಳ್ತಿಗೆ ಹಾಕಿ ಮೊದಲಿನ ದಿನ ನೆನೆ ಹಾಕಬೇಕು. ಮತ್ತು ಕಡಿಯುವಾಗ ಅದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು, ಮತ್ತು ಉಪ್ಪು ರುಚಿಗೆ ತಕ್ಕ, ಮತ್ತು ಸ್ವಲ್ಪ ತೆಂಗಿನಕಾಯಿ ಮಿಶ್ರ ಮಾಡಬೇಕು. ಹಾಗೆ ಮಾಡಿ ಸಾಧಾರಣ ತೆಳು ಮಾಡಿ ಕಾವಲಿಗೆ ಹಾಕಬೇಕು ನೋಡಿ. ಆಗಿದೆ ನಂದು, ಚೆಂದ ಬಂದಿದೆ ನೋಡಿ. ಕಾವಲಿಯಲ್ಲಿ ಓಡ್ಪಾಲೆ ರೊಟ್ಟಿ, ಅದಕ್ಕೆ ಚಟ್ನಿ ಮಾಡಿದ್ದೇನೆ ನೋಡಿ. ಒಳ್ಳೆಯದಾದೆ, ಅದಕ್ಕೆ ಚಟ್ನಿ ಕಾಂಬಿನೇಷನ್ ಒಳ್ಳೆಯದಾಗ್ತದೆ ನೋಡಿ. ನನ್ನ ಬೆಕ್ಕುಗಳಲ್ಲ ಇದು, ನಮ್ಮ ಮನೆಯ ತುಂಬ ಬೆಕ್ಕುಗಳು ಬರ್ತೇವೆ. ನಾವು ದಿನಾಲು ಮೀನು ತರ್ತೇವೆ. ಆ ಮೀನಿನ ಇದು ತಲೆ ಎಲ್ಲ ಬಿಸಾಡ್ತೇವೆ, ಅದನ್ನು ತಿನ್ನಲಿಕ್ಕೆ ಬರೋದವು ನೋಡಿ. ಎಷ್ಟು ಉಂಟು ಬೆಕ್ಕು, ಎರಡು. ಈಗ ಇವತ್ತೆರಡು, ಇಲ್ಲ ಇದೊಂದು 5-6 ಬೆಕ್ಕು ನಮ್ಮ ಮನೆ ಹತ್ತಿರ ಇರ್ತದೆ. ನಾನು ಸಾಕುವುದಲ್ಲ, ಅದು ಬರ್ತವೆ ನೋಡಿ. ಇದೊಂದು ಬೊಬ್ಬೆ ಆಗ್ತದೆ, ಮ್ಯಾವ್ ಅಂತೇಳಿ ಕೂತ್ಕೊಂಡು. ಅದಕ್ಕೆ ಸಿಗಲಿಲ್ಲ ಏನು, ಮತ್ತು ನಾನು ಹಾಕಿದೆ ಒಂದು ತುಂಡು ಮೀನು. ಅದು ಹೇಳೋದು ನನ್ನಲ್ಲಿ, ಮೀನು ಕೊಡು ಅಂತೇಳಿ. ನೋಡಿ, ನಾನು ಅದರ ತಲೆ ಇತ್ತು ಒಳಗೆ ಪದಾರ್ಥದಲ್ಲಿ, ತಲೆಯ ಭಾಗವನ್ನು ಅದಕ್ಕೆ ಹಾಕಿದೆ. ನನಗೆ ತುಂಬ ಇಷ್ಟ ವೀಕ್ಷಕರೇ ಬೆಕ್ಕು ನಾಯಿಗಳಂದರೆ ನೋಡಿ. ಇವತ್ತು ತೆಂಗಿನಕಾಯಿ ತೆಗೆದಿದ್ದಾರೆ ನಮಗೆ, ಇದರಲ್ಲಿ 3 ಬೊಂಡ ತೆಗೆದಿದ್ದಾರೆ. ನಾವು ತೆಗಿತೇವೆ ಬೊಂಡ ನಮಗೆ ಕುಡಿಲಿಕ್ಕೆ. ಮತ್ತು ಒಂದು ಅನಾನಸ್ ನೋಡಿ, ಅದು ತುಂಬ ಒಳ್ಳೆಯದಿತ್ತು ನೋಡಿ. ತೆಂಗಿನಕಾಯಿ ರಾಶಿ ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಜನ ಉಂಟು. ಹಾಗೆ ನನಗೆ ತುಂಬ ಕೆಲಸ ಉಂಟು ಇವತ್ತು. ಅಡುಗೆ ಮಾಡಲಿಕ್ಕೆ ಉಂಟು, ಪದಾರ್ಥ ಅವರಿಗೆ 10 ಗಂಟೆಗೆ ತಿಂಡಿ ಅದೆಲ್ಲ ಅವರಿಗೆ ಮಾಡಿದ್ದು ನಾನು ಓಡ್ಪಾಳೆಲ್ಲ ನೋಡಿ. ನಮ್ಮ ಕೋಳಿ ನೋಡಿ ಏನೋ ತಿಂತದೆ. ಇದು ನನ್ನ ಮುದ್ದಿನ ನಾಯಿ ನೋಡಿ, ತುಂಬ ಚೆಂದ ಇತ್ತು ಅದು. ಈಗ ಅದಕ್ಕೆ ಹುಷಾರಿಲ್ಲದಾಗಿ ಈಗ ಸ್ವಲ್ಪ ಸಫರಾಗಿದೆ. ಕ್ಯೂಟ್ ನಾಯಿ ನನ್ನದು ನೋಡಿ. ನನ್ನ ಹೂವಿನ ಗಿಡ ನೋಡಿ ಎಷ್ಟು ಚೆಂದಾಗಿದೆ, ನೋಡುವಾಗ ಒಂದು ಖುಷಿ ಆಗ್ತದೆ. ಹೂವಿನ ಗಿಡ ಎಲ್ಲ ಎಷ್ಟು ಹೂವಾಗಿದೆ ನೋಡಿ. ಇದೊಂದು ದಾಸವಾಳ, ಇದನ್ನು ಹುಳ ತಿಂದಿದೆ ನೋಡಿ. ಗುಲಾಬಿ ಹೂಗಳು ತುಂಬ ಉಂಟು ವೀಕ್ಷಕರೇ, ಹೂವಿನ ಗಿಡ ನನ್ನಲ್ಲಿ. ಮಾತ್ರ ಕಸಿ ಅಲ್ಲ, ಹೀಗೆ ಕಾಟ ನೋಡಿ. ಇದೊಂದು ಗ್ಲಾಸ್ ಹೂ ನೋಡಿ ಎಷ್ಟು ಉಂಟು ಇದರಲ್ಲಿ, ತುಂಬ ಚೆಂದ ಉಂಟು ಅದು. ಇದು ನಾನು ನೆಡಲಿಕ್ಕೆ ಮಾಡಿದ್ದು, ವೀಳ್ಯದೆಲೆ ಗಿಡ ಮಾಡಿದ್ದು ನೋಡಿ. ಇದನ್ನು ಇನ್ನೂ ಮಳೆಗಾಲದಲ್ಲಿ ನೆಡ್ತೇನೆ, ಉಂಟು ನಮ್ಮ ಮನೆಯಲ್ಲಿ ನೋಡಿ. ಇದು ತೆಂಗಿನಕಾಯಿ ರಾಶಿ ಮಾಡಿದ್ದು ಆಯಿತು, ಈ ತಿಂಗಳ ತೆಗೆದು ಆಯಿತು. ಇಲ್ಲಾಂದರೆ ಬೊಳ್ಳಕ್ಕೆ ಹೋಗ್ತಾಯಿತ್ತು ತೆಗೆಯಿದ್ರೆ. ಇನ್ನು ಮಳೆ ಬರ್ತದೆ ಎಲ್ಲ ಹೋಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ.